ಸ್ನೇಹಿತರೆ, ಕೊನೆಗೂ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಯಿತು. ಇದೇ ತಿಂಗಳು 28ನೇ ತಾರೀಕಿಂದ ಬಿಗ್ ಬಾಸ್ ಸೀಸನ್ 12 ಪ್ರಾರಂಭವಾಗುತ್ತೆ. ಸ್ನೇಹಿತರೆ, ನಿನ್ನೆ ಬಾದ್ಶಾ ಕಿಚ್ಚ ಸುದೀಪ್ ಅವರ ಬರ್ತಡೆ ಸಾಯಂಕಾಲನೇ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಗಬೇಕಿತ್ತು. ಆದರೆ ಬಿಗ್ ಬಾಸ್ ಪ್ರೋಮೋ 8 ಗಂಟೆಗೆ ರಿಲೀಸ್ ಆಗುತ್ತೆ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ನಲ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ಬಿಗ್ ಬಾಸ್ ನ ಪ್ರೋಮೋದಲ್ಲಿ ಏನೇನಿದೆ, ಬಿಗ್ ಬಾಸ್ ಪ್ರೋಮೋ ನೋಡಿದ್ರೆ ಈ ಸಾರ್ತಿ ಯಾರ್ ಕಂಟೆಸ್ಟೆಂಟ್ ಆಗಿ ಬರಬಹುದು, ಪ್ರತಿ ಸೀಸನ್ ಕಿಂತ ಈ ಸೀಸನ್ ಏನಾದರೂ ಭಿನ್ನವಾಗಿರುತ್ತಾ, ವಿಭಿನ್ನವಾಗಿರುತ್ತಾ, ಮತ್ತು ಕಿಚ್ಚ ಸುದೀಪ್ ಅವರ ಲುಕ್ ಯಾವ ರೀತಿಯಾಗಿದೆ ಈ ಸಾರ್ತಿ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಯಾವುದೇ ರೀತಿಯಾದಂತಹ ಬೋರಿಂಗ್ ನಿಮ್ಗೆ ಕೊಡಲ್ಲ. ಏನ್ ಮಾಹಿತಿ ಕೊಡಬೇಕು ಅದನ್ನ ಕೊಟ್ಟು ಈ ವಿಡಿಯೋನ ಮುಗಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಬಿಗ್ ಬಾಸ್ ನ ಪ್ರೋಮೋದಲ್ಲಿ ನಾವು ಮೊದಲಿಗೆ ನೋಡಬಹುದು ಕರ್ನಾಟಕದ ಎಲ್ಲಾ ಭಾಗಗಳ ಸೊಗಡನ್ನ ಅಲ್ಲಿ ತೋರಿಸಿದ್ದಾರೆ. ಉತ್ತರ ಕರ್ನಾಟಕದಿರಬಹುದು, ದಕ್ಷಿಣ ಕರ್ನಾಟಕದಿರಬಹುದು, ನಮ್ಮ ಮಲೆನಾಡು ಪ್ರಾಂತ್ಯವಾಗಿರಬಹುದು, ಸಣ್ಣ ಸಣ್ಣ ಕ್ಲಿಕ್ ಗಳಿಂದ ಹಿಡಿದು ಅಲ್ಲಿನ ಭಾಷೆ, ಭಾವ, ಆಚಾರ, ವಿಚಾರ, ಸಂಸ್ಕೃತಿ, ನಡೆ, ನುಡಿ ಇವುಗಳನ್ನೆಲ್ಲ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಬಿಗ್ ಬಾಸ್ ನ ಪ್ರೋಮೋದಲ್ಲಿ. ಅದನ್ನು ಮೊದಲಿಗೆ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಇದರೆಲ್ಲದರ ಜೊತೆಗೆ ಇಲ್ಲಿ ಬಿಗ್ ಬಾಸ್ ನ ಸ್ಟೋರಿ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಒಬ್ಬರಿಗೆ ನ್ಯೂಸ್ ಇಷ್ಟ, ಇನ್ನೊಬ್ಬರಿಗೆ ಧಾರಾವಾಹಿಗಳು ಇಷ್ಟ, ಇನ್ನು ಕೆಲವರಿಗೆ ರೀಲ್ಸ್ ಗಳನ್ನ ನೋಡೋದಿಷ್ಟ. ಆದ್ರೆ ಇಂಥವರನ್ನೆಲ್ಲ ಒಟ್ಟಿಗೆ ಕೂಡಿಸಿ ನೋಡುವಂತಹ ಯಾವುದಾದರೂ ಒಂದು ಪ್ರೋಗ್ರಾಮ್ ಇದ್ರೆ ಅದುವೇ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಇಲ್ಲಿ ಜನಗಳ ಮುಂದೆ ವ್ಯಕ್ತಪಡಿಸ್ತಾರೆ. ಇದಾದ ನಂತರ ಪ್ರೋಮೋದಲ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಅವರ ಎಂಟ್ರಿ ಆಗುತ್ತೆ. ಸಮಸ್ತ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರ ಅಂತ ಹೇಳ್ತಾ ಎಲ್ಲರನ್ನ ಸ್ವಾಗತಿಸುತ್ತಾರೆ. ಹೊಸ ಸೆಟ್ ರೆಡಿ ಆಗಿದೆ, ಹೊಸ ಕಂಟೆಸ್ಟೆಂಟ್ ರೆಡಿ ಆಗಿದ್ದಾರೆ, ಹೊಸ ಸೀಸನ್ ರೆಡಿ ಆಗಿದೆ, ನೀವು ರೆಡಿ ಆಗಿದ್ದೀರಾ ಸರ್ ಅಂತಂದ್ರೆ ಕಿಚ್ಚ ಸುದೀಪ್ ಅವರು ನಾನು ರೆಡಿ ಆಗಿದ್ದೀನಿ ಅಂತ ಹೇಳುತ್ತಾ ಇಡೀ ಕರ್ನಾಟಕದಾದ್ಯಂತಹ ಸಂಭ್ರಮಾಚರಣೆಯನ್ನ ಇಲ್ಲಿ ತೋರಿಸುವ ರೀತಿಯಲ್ಲಿದೆ. ಅದಾದ ನಂತರ ಕೊನೆಯದಾಗಿ ಇದೇ ತಿಂಗಳು 28ನೇ ತಾರೀಕಿಂದ ಬಿಗ್ ಬಾಸ್ ಪ್ರಾರಂಭವಾಗುತ್ತೆ ಅನ್ನೋದನ್ನ ಅಫಿಷಿಯಲ್ ಆಗಿ ಬಿಗ್ ಬಾಸ್ ಟೀಮ್ ಪ್ರೋಮೋದ ಮೂಲಕ ಅನೌನ್ಸ್ ಮಾಡ್ತಾರೆ. ಸ್ನೇಹಿತರೆ, ಇವಾಗ ನಿಮ್ಗೆ ಒಂದು ಡೌಟ್ ಕಾಡ್ತಿರುತ್ತೆ, ಈ ಬಾರಿ ಬಿಗ್ ಬಾಸ್ ಸೀಸನ್ 12 ಗೆ ಎಂತವ್ರು ಬರಬಹುದು, ಯಾವ್ಯಾವಂತಹ ಕೆಟಗರಿಯಿಂದ ಬರಬಹುದು ಅಂತ ಕೇಳಿದ್ರೆ, ಸ್ನೇಹಿತರೆ ಪ್ರತಿ ವರ್ಷದಂತೆ ಯಾವ್ದಾದ್ರು ಒಂದು ಜರ್ನಲಿಸಂ ಇಂದ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂತಾರೆ. ಅದೇ ರೀತಿಯಾಗಿ ಸ್ಪೋರ್ಟ್ಸ್ ವಿಭಾಗದಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊಂತಾರೆ ಮತ್ತು ಸಂಗೀತದ ವಿಭಾಗದಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊಂತಾರೆ. ಇನ್ನು ಕೆಲವೊಂದಿಷ್ಟು ಸೋಷಿಯಲ್ ಸರ್ವಿಸ್ ಗಳಲ್ಲಿ ಆಕ್ಟಿವ್ ಆಗಿರುವಂತವರನ್ನ ಈ ಸಾರ್ತಿ ಆಯ್ಕೆ ಮಾಡ್ಕೊಂತಾರೆ. ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಮತ್ತು ನಮ್ಮ ಧಾರಾವಾಹಿಗಳಲ್ಲಾಗಿರಬಹುದು ಕೆಲವೊಂದಿಷ್ಟು ಜನಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಅಂತ ಇಂತ ಮನಸ್ಥಿತಿಗಳನ್ನದೇ ಎಲ್ಲಾ ಮನಸ್ಥಿತಿಯವರನ್ನ ಈ ಬಾರಿ ಬಿಗ್ ಬಾಸ್ ಗೆ ಕರೆಸಿ ಹಾಡಿಸುವಂತಹ ಸಾಧ್ಯತೆಗಳೆಲ್ಲ ಇವೆ. ಈ ಬಾರಿ ಬಿಗ್ ಬಾಸ್ ಸೀಸನ್ ಪ್ರತಿ ವರ್ಷಕ್ಕಿಂತ ಏನಿತ್ತು ಅದಕ್ಕಿಂತ ಜಾಸ್ತಿ ಎಫೆಕ್ಟ್ ಆಗಿ ಈ ಸಾರ್ತಿಯ ಬಿಗ್ ಬಾಸ್ ಸೀಸನ್ 12 ಅನ್ನ ನಡೆಸ್ತಿದ್ದಾರೆ ಮತ್ತು ನಡೆಸ್ತಾರೆ ಅನ್ಕೊಂತೀನಿ. ಇವಾಗ ನಾವು ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಈ ಸಾರ್ತಿಯ ಬಿಗ್ ಬಾಸ್ ನ ಟ್ರೆಂಡ್ ಸೃಷ್ಟಿ ಆಗ್ತಿದೆ ಮತ್ತು ಈ ಸಾರ್ತಿಯ ಬಿಗ್ ಬಾಸ್ ನಲ್ಲಿ ಮನೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಸಾರ್ತಿಯ ಬಿಗ್ ಬಾಸ್ ನ ಮನೆ ಪ್ರತಿ ವರ್ಷಕ್ಕಿಂತ ಭಾರಿ ವಿಭಿನ್ನವಾಗಿದೆ. ಅಷ್ಟು ಅದ್ಭುತವಾಗಿ ಈ ಸಾರ್ತಿಯ ಬಿಗ್ ಬಾಸ್ ನ ಮನೆ ನಿರ್ಮಿಸಿದ್ದಾರೆ. ಸ್ನೇಹಿತರೆ, ಈ ಸಾರ್ತಿಯ ಬಿಗ್ ಬಾಸ್ ನಲ್ಲಿ ನಿಮ್ಗೆ ಯಾರ್ಯಾರು ಕಂಟೆಸ್ಟೆಂಟ್ ಆಗಿ ಬರಬಹುದು ಅಂತ ಕುತೂಹಲವೇನಾದ್ರೂ ನಿಮ್ಗಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳುತ್ತಾ ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.